ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು SM ಕನ್ನಡ ಸೀರಿಯಲ್. ಇವತ್ತು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆ ಶುರುನಲ್ಲೇ ವಿದ್ಯಾ ಭದ್ರೇಗೌಡ ಫೈಟಿಂಗ್ ಮಾಡಿರೋ ವಿಡಿಯೋನ ಎಲ್ಲರೂ ಮೊಬೈಲಲ್ಲಿ ಬಿಟ್ಟಿದ್ದೀನಿ ನೋಡ್ಕೊಳ್ಳಿ ಅಂತ ಹೇಳ್ತಾಳೆ. ಆಗ ಗೋವಿಂದ ಆ ವಿಡಿಯೋನ ಮಂತ್ರಿಗಳಿಗೂ ತೋರಿಸ್ತಾನೆ. ಆಗ ವಿದ್ಯಾ ಆ ವಿಡಿಯೋ ನೋಡಿದ್ರೆ ಗೊತ್ತಾಗಕ್ಕಿಲ್ವೇ, ಮಾವಯ್ಯನ ವಿರುದ್ಧ ಷಡ್ಯಂತ್ರ ಮಾಡಿ ಎಂತ ಕುತಂತ್ರ ಮಾಡವ್ರೆ ಅಂತ ಹೇಳ್ತಾಳೆ. ಮಂತ್ರಿಗಳು, ನಿಮ್ಮ ಕುಟುಂಬದಲ್ಲಿ ಪಂಚಾಯಿತಿಯಾಗಿ ಗಲಾಟೆ ಆಗಿತ್ತಲ್ಲ, ಅದರಿಂದ ಇದನ್ನ ನಂಬಿಕಾಯ್ತು ಅಂತಾರೆ. ಆಗ ವಿದ್ಯೆ, ಸಾಹೇಬ್ರೆ ಕ್ಷಮಿಸಿ, ಯಾರಟ್ಟಿಲಿ ಗಲಾಟೆ ಇರೋಕ್ಕಿಲ್ಲ ಹೇಳಿ, ಎಲ್ರ ಮನೆಯಲ್ಲೂ ಗಲಾಟೆ ಅನ್ನೋದು ಇದ್ದೇ ಇರ್ತದಲ್ವೇ ಅಂತಾಳೆ. ಆಗ ಮಂತ್ರಿಗಳು, ನೀನು ಕೇಳ್ತಾ ಇರೋದು ಹೆಂಗಿದೆ ಅಂದ್ರೆ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತಗೊಂಬ ಅಂದಂಗಿದೆ ಅಂತಾರೆ. ಆಗ ವಿದ್ಯೆ, ನಿಮ್ಮ ಪ್ರಶ್ನೆಗೆ ಅಲ್ಲೇ ಉತ್ತರ ಸಿಕ್ತಲ್ಲ ಸಾಹೇಬ್ರೆ ಅಂತಾಳೆ. ಇಲ್ಲಿ ಕುಂತಿರೋರಲ್ಲಿ ಯಾರ ಮನೇಲಿ ಸಮಸ್ಯೆಗಳಿಲ್ಲ ಹೇಳಿ, ಕೆಲವೊಬ್ಬರಲ್ಲಿ ಕೆಟ್ಟ ಮನಸ್ಥಿತಿಗಳಿರ್ತವೆ. ಅವೆಲ್ಲ ಹೆಂಗೆ ಅಂದ್ರೆ, ಹೊಲದಲ್ಲಿ ಬರ್ತಾವಲ್ಲ ಆ ಕಳೆ ಇದ್ದಂಗೆ, ಆಗಾಗ ಕಳೆನ ಕಿತ್ತು ಸ್ವಚ್ಛ ಮಾಡ್ತಾ ಇರಬೇಕು, ಇಲ್ಲ ಅಂದ್ರೆ ಬೆಳೆ ಎಲ್ಲ ನಾಶ ಆಗೋಗ್ತದೆ ಅಂತಾಳೆ. ಆಗ ಕ್ವಾಟ್ಲೆ, ಸೂಪರ್ ಅತ್ಕೆಮ್ಮ, ಕೋಟಿಗೊಂದು ಮಾತು ಹೇಳಿದ್ರಿ ಅಂತ ಖುಷಿಯಿಂದ ಕೂಗಿ ಹೇಳ್ತಾನೆ. ಆಗ ವಿದ್ಯಾ, ನಮ್ಮ ಮಾವಯ್ಯನಿಗಿರೋ ಜನ ಬೆಂಬಲ, ಅವ್ರನ್ನ ಏಳ್ಗೆನ ಸಹಿಸಕ್ಕಾಗದೆ ವಿರೋಧ ಪಕ್ಷದವರು ಜೊತೆಗೆ ಕೆಲವೊಂದು ಗುಳ್ಳೆ ನರಿಗಳು ಸೇರ್ಕೊಂಡು ಯಾರೋ ಬೇರೆಯವ್ರು ಮಾಡಿದ ತಪ್ಪನ್ನ ನಮ್ಮ ಮಾವಯ್ಯನ ತಲೆ ಕಟ್ಟಿ ತಮ್ಮ ಬೆಳೆನ ಬೇಯಿಸ್ಕೊತಾವ್ರೆ. ಆದ್ರೆ ಅದಕ್ಕೆ ನಾನು ಅವಕಾಶ ಮಾಡ್ಕೊಡಕ್ಕಿಲ್ಲ ಅಂತಾಳೆ. ನನ್ನ ಪ್ರಾಣ ಹೋದ್ರೂ ಸರಿ, ನ್ಯಾಯ ನೀತಿ ಧರ್ಮದ ಪರನೇ ನಿಂತ್ಕೋತೀನಿ, ನೀವುಗಳು ಅಂತ ಹೇಳ್ತಾರೆ. ಆಗ ಜನರೆಲ್ಲ ಘೋಷಣೆ ಕೂಗ್ತಾರೆ, ನಾವು ನ್ಯಾಯದ ಪರನೇ ಅಂತ ಕೂಗ್ತಾರೆ. ಈಗ ಹೇಳಿ, ನಮ್ಮ ಮಾವಯ್ಯ ತಪ್ಪು ಮಾಡೋರೆ ಅಂತ ನಂಬ್ತೀರಾ ಅಂತ ಕೇಳ್ತಾಳೆ. ಆಗ ಮಂತ್ರಿಗಳು, ಇಲ್ಲಮ್ಮ, ಇಷ್ಟೆಲ್ಲ ಆದ್ಮೇಲೆ ನಾವು ಅದನ್ನ ನಂಬಕ್ಕಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ತನಕ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ಕೊಂಬಂದಿರೋ ಮಾವಯ್ಯನ ಸೋಲಿಸ್ತಿರೆ, ನಿಮ್ಮ ಮತ ಯಾರಿಗೆ ಅಂತ ಜೋರಾಗಿ ಕೂಗಿ ಘೋಷಣೆ ಮಾಡ್ತಿರ್ತಾಳೆ. ನಮ್ಮ ಮಾವಯ್ಯನಿಗೆ ಬಂದಿರೋ ಕೆಟ್ಟ ಹೆಸರನ್ನ ಅಳ್ಸಕ್ಕೆ ಇದ್ಬಿಟ್ರೆ ನಂಗೆ ಬೇರೆ ದಾರಿ ಕಾಣಲಿಲ್ಲ ನೋಡಿ, ವೇದಿಕೆ ಮೇಲಿರೋ ಹಿರಿಯರೆಲ್ಲ ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಕೊತಾಳೆ. ಈ ಕಡೆ ಕ್ವಾಟ್ಲೆ, ಸೂಪರ್ ಆಗಿ ಉತ್ತರ ಕೊಟ್ರಿ ಅತ್ಕೆಮ್ಮ, ಕೆಲವೊಂದು ಕೆಟ್ಟ ಮನಸ್ಸುಗಳಿಗೆ ಒಳ್ಳೇದಾಗಿ ಮಾಡಿದ್ರಿ ಅಂತ ಹೇಳ್ತಿರ್ತಾನೆ. ಆಗ ವಿದ್ಯಾ, ನಿಮ್ಮ ಓಟು ಯಾರಿಗೆ ಅಂತ ಘೋಷಣೆ ಮಾಡ್ತಾಳೆ. ಜನರು ಶಿವರಾಮೇಗೌಡ್ರಿಗೆ ಅಂತ ಕೂಗ್ತಾ ಇರ್ತಾರೆ. ಆಗ ಮಂತ್ರಿಗಳು, ಗೌಡ್ರೆ ನೀವು ಖುಷಿ ಪಡಿ, ನಿಮ್ಮ ಸೊಸೆ ನಿಮ್ಮ ಪರವಾಗಿರೋವರೆಗೂ ಯಾರು ನಿಮ್ಮನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆಗ ವಿದ್ಯಾ ಖುಷಿಯಿಂದ ಸ್ಟೇಜಿಂದ ಇಳಿದು ಬರ್ತಾಳೆ. ಮಂತ್ರಿಗಳು ಶಿವರಾಮೇಗೌಡ್ರ ಕೈ ಹಿಡಿದು ಎತ್ತಿ, ಗೆಲುವು ನಿಮ್ಮದೇ ಈ ಸಲ ಅಂತ ಹೇಳ್ತಾರೆ. ಈ ಕಡೆ ಜನ ಎಲ್ಲ ಶಿವರಾಮೇಗೌಡ್ರಿಗೆ ಶಿವರಾಮೇಗೌಡ್ರಿಗೆ ಅಂತ ಕೂಗ್ತಾ ಇರ್ತಾರೆ. ಈಶ್ವರಿಗೆ ತುಂಬ ಸಂಕಟ ಆಗ್ತಾ ಇರುತ್ತೆ, ಕೋಪ ಮಾಡ್ಕೊಂಡಿರ್ತಾಳೆ. ಈ ಕಡೆ ಸರು ಅವ್ವ ಅವ್ವ ಅಂತ ಕೂಗ್ಕೊಂಡು ಬರ್ತಾ ಇರ್ತಾಳೆ. ಆಗ ರತ್ನ ಹೊರಗಡೆ ಬಂದು, ಯಾಕೆ ಸೂರು ಕಿತ್ಕೊಳ್ಳಂಗೆ ಕೂಗ್ಕೊಂಡು ಬರ್ತಾ ಇದೀಯಾ ಅಂತಾಳೆ. ಅವಳು, ಅವ್ವ ಗೌಡ್ರ ಪರವಾಗಿ ಅಕ್ಕ ಪ್ರಚಾರ ಮಾಡ್ತಾ ಇರೋದು ಟಿವಿಲಿ ಬರ್ತಾ ಇದೆ ಅಂತೆ ಅಂತಾಳೆ. ಆಗ ಅವ್ರ ಅವ್ವ, ಹಾಕು ಅಂತ ಹೇಳ್ತಾಳೆ. ಸರು ಹೋಗಿ ಟಿವಿನಲ್ಲಿ ನ್ಯೂಸ್ ಬರ್ತಾ ಇರೋದನ್ನೆಲ್ಲ ಹಾಕ್ತಾಳೆ. ವಿದ್ಯೆ ಮಾಡಿರೋ ಕೆಲಸನೆಲ್ಲ ನೋಡಿ ಅವ್ರವ್ವ, ಹೆಂಗೋ ಗೌಡ್ರದ್ದೇನು ತಪ್ಪಿಲ್ಲ ಅಂತ ನಿರೂಪಣೆ ಮಾಡಿದ್ಲಲ್ಲ, ಅಷ್ಟೇ ಸಾಕು ಅಂತಾಳೆ. ನೋಡಿದ್ರು ಸೋತೋಗ್ತಾರೆ ಅಂತ ಹೇಳ್ತಾ ಇದ್ರು, ಸದ್ಯ ನಂಗೆ ಈಗ ಸಮಾಧಾನ ಆಯಿತು ಅಂತಾಳೆ. ಆಗ ಸರು, ಅವ್ವ ಈಟೆಲ್ಲ ಆಗೋಕ್ಕೆ ಅಕ್ಕನೇ ಕಾರಣ ಅಂದ್ಮೇಲೆ ಅಕ್ಕನ ಮೇಲಿನ ಕೋಪನೂ ಕಡಿಮೆ ಆಗಿರ್ತೈತಲ್ವೇ ಅವ್ರಿಗೆ ಅಂತ ಕೇಳ್ತಾಳೆ. ಆಗ ರತ್ನನ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಆಗ ಸರು, ಯಾಕವ್ವ ಕಣ್ಣೀರು ಅಂತಾಳೆ. ನನ್ನ ಮಗಳು ಎಷ್ಟೇ ಕಷ್ಟ ಬಂದರೂ ನೀನು ಹೇಳ್ದಂಗೆ ಅವ್ರ ಕೋಪ ಒಂದು ಕರಗೋದ್ರೆ ಸಾಕು ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಭದ್ರೇಗೌಡ ಕ್ವಾಟ್ಲೆ ಗಾಡೀಲಿ ಬರ್ತಾ ಇರ್ತಾರೆ. ಭದ್ರೇಗೌಡ ಸಡನ್ನಾಗಿ ಗಾಡಿ ನಿಲ್ಲಿಸಿ ನಿಂತಾನೆ. ಆಗ ಕ್ವಾಟ್ಲೆ, ಅಂತಮ್ಮ ಯಾಕೆ ನಿಲ್ಲಿಸಿದೆ ಗಾಡಿ, ಏನಾಯಿತು ಅಂತ ಕೇಳ್ತಾ ಇರ್ತಾನೆ. ಆಗ ಭದ್ರೇಗೌಡ ಟೀ ಅಂಗಡಿ ಹತ್ರ ತಿರುಗಿ ನೋಡ್ತಾನೆ. ಆಗ ಕ್ವಾಟ್ಲೆನೂ ತಿರುಗಿ ನೋಡ್ತಾನೆ. ಅಲ್ಲಿ ರತ್ನ ಅವ್ರ ಅಂಗಡಿನ ಹೊಡೆದಾಕಿದ ರೌಡಿ ಕೂತ್ಕೊಂಡಿರ್ತಾನೆ. ಆಗ ಭದ್ರೇಗೌಡ ಅವನ ಎದುರಿಗೆ ಹೋಗಿ ನಿಂತ್ಕೊತಾನೆ. ತಪ್ಪಿಸ್ಕೊಳಕ್ಕೆ ನೋಡ್ತಾನೆ. ಹಿಂದೆ ಕ್ವಾಟ್ಲೆನೂ ನಿಂತ್ಕೊಂಡಿರ್ತಾನೆ. ಆಗ ಭದ್ರೇಗೌಡ ಚೆನ್ನಾಗಿ ಹೊಡೆದು, ಅವನ್ನ ಮಾಡೋದೆಲ್ಲ ಮಾಡಿ ಎಲ್ಲಿಗೆ ಓಡೋಗ್ತಾ ಇದ್ದಿಲ್ಲ, ಇವತ್ತು ನೀನು ಸತ್ಯನ ಬಾಯಿ ಬಿಡದೆ ಹೋದರೆ ಎಲ್ಲಿದ್ರೂ ಬಿಡೋಕ್ಕಿಲ್ಲ ಅಂತ ಚೆನ್ನಾಗಿ ಹೊಡಿತಾರೆ. ಹೋಟೆಲ್ನ ಹೊಡೆದಾಕಕ್ಕೆ ಹೇಳಿದವ್ರು ಯಾರು ಅಂತ ಬಗೊಳ್ಳ ಅಂತ ಕೇಳ್ತಾರೆ. ಆಗ ರೌಡಿ, ಗೌಡ್ರೆ ಅದು ಇದನ್ನೆಲ್ಲ ಮಾಡಿಸಿದ್ದು ಆ ಪಶುಪತಿ, ನಾವೆಲ್ಲ ಅವನ ಕಡೆಯವರೇ, ಇದನ್ನೆಲ್ಲ ಮಾಡಕ್ಕೆ ಹೇಳಿರೋದು ಅವ್ರ ಅಣ್ಣನ ಮಗಳು ವಿನಂತಿನೇಯ ಅಂತಾನೆ. ಆಗ ಭದ್ರೇಗೌಡ, ನೀನು ಹೇಳ್ತಾ ಇರೋದು ಸತ್ಯ ತಾನೇ ಅಂತಾನೆ. ಆಗ ರೌಡಿ, ನನ್ನ ಮಕ್ಕಳನಿಗೂ ಸತ್ಯ ಗೌಡ್ರೆ ಅಂತಾನೆ. ಭದ್ರಕೋಪದಲ್ಲಿ ಹೇಳ್ಕೊಂಬರ್ಲ ಇವನ್ನ ಅಂತ ಕ್ವಾಟ್ಲೆಗೆ ಹೇಳ್ತಾನೆ. ಈ ಕಡೆ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡಿರ್ತಾರೆ. ಆಗ ಈಶ್ವರಿ, ಎಷ್ಟು ಧೈರ್ಯ ಇದ್ರೆ ಸಭೆಯಲ್ಲಿ ಬಂದು ನೀನು ಮಾತಾಡ್ತೀಯ ಅಂತ ವಿದ್ಯಂಗೆ ಬೈತಿರ್ತಾರೆ. ಆಗ ವಿದ್ಯಾ, ಚಿಕ್ಕತ್ತೆ ಯಾರೋ ಮಾಡಿ ತಪ್ಪಿಗೆ ಮಾವಯ್ಯನ ಹೆಸರು ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಹಿಂಗೆ ಮಾಡ್ಬೇಕಾಗಿ ಬಂತು ಅಂತಾಳೆ. ಅದಕ್ಕೆ ಭವಾನಿ ಅಕ್ಕನ ಕೇಳ್ಕೊಂಡೇ ಅಲ್ಲಿಗೆ ಬಂದಿದ್ದು ಅಂತಾಳೆ. ಆಗ ಅಜ್ಜಿ, ಹಂಗೆ ಹೋಗ್ಬೇಕು ಅಂದಿದ್ರೆ ನನ್ನನ್ನು ಒಂದು ಮಾತು ಕೇಳಬೇಕಲ್ವೇನೆ ಅಂತಾಳೆ. ಆಗ ವಿದ್ಯಾ, ಅಜ್ಜಿ ನೀವು ಮಾತ್ರೆ ತಗೊಂಡು ಮಲ್ಕೊಂಡಿದ್ರಿ, ಅದಕ್ಕೆ ಭವಾನಿ ಅಕ್ಕ ಬೇಡ ನಾವೇ ಹೋಗಿ ಬರೋಣ ಬನ್ನಿ ಅಂತ ಕರ್ಕೊಂಡು ಹೋದ್ರು, ಅದಕ್ಕೆ ಭವಾನಿ ಅಕ್ಕನ ಅಲ್ಲಿ ಕರ್ಕೊಂಬಂದೆ ಅಂತಾಳೆ. ಆಗ ಅಜ್ಜಿ, ಸಾಕು ಬಾಯಿ ಮುಚ್ಚೆ, ಎಲ್ಲದಕ್ಕೂ ಭವಾನಿನ ಹೆಸರನ್ನ ನಡುವೆ ತರಬೇಡ, ಈಗ ನೀನು ತಪ್ಪು ಮಾಡಿಬಿಟ್ಟು ಅದನ್ನೆಲ್ಲ ಭವಾನಿ ಮೇಲೆ ಹಾಕ್ತಾ ಇದೀಯಾ, ಆಹಾ ಮಳ್ಳಿ ಅಂತಾಳೆ ಅಜ್ಜಿ. ಆಗ ಗೋವಿಂದ, ಎಲ್ಲರೂ ಹಸಿ ಸುಮ್ಕೆ ಇದ್ದೀರಾ, ಅದರಿಂದ ಒಳ್ಳೇದೇ ಆಗದೆ ತಾನೇ, ಇವತ್ತು ಅವಳು ಅಲ್ಲಿಗೆ ಬರದೆ ಹೋಗಿದ್ರೆ
ಅಣ್ಣನ ಗೇಟ್ ಅವಮಾನ ಆಗಿರೋದು ಅಂತ ಯಾರಾದರೂ ಯೋಚನೆ ಮಾಡಿದ್ದೀರಾ ಅಂತಾನೆ. ಆಗ ಈಶ್ವರಿ, ಅಲ್ಲ ರೀ, ಸಮಸ್ಯೆ ಆಗೋ ಕಾರಣನೇ ಅವಳು ಅಂತ ಮರ್ತ್ಬಿಟ್ರೆ ಇವತ್ತೇನೇನಾಗದೆ ಅದಕ್ಕೆಲ್ಲ ಕಾರಣ ಇವಳೇ ಅಂತಾಳೆ. ಆಗ ವಿದ್ಯೆ, ಖಂಡಿತವಾಗ್ಲೂ ಇಲ್ಲ ಚಿಕ್ಕತ್ತೆ ತಿರ್ತಾಳೆ. ಆಗ ಸಾವಿತ್ರಿ, ಇಲ್ಲದೆ ಇಷ್ಟೆಲ್ಲ ನಾಟಕ ಮಾಡಿದ್ಯಾ? ಅಲ್ಲ, ಯಾರೋ ಬಂದು ನಿಮ್ಮ ಹೋಟ್ಲನ್ನ ಹೊಡೆದಾಕಿದ್ರೆ ಅದು ಹೆಂಗೆ ಇಷ್ಟೊಂದು ದೊಡ್ಡದಾಗ್ತದೆ ಅಂತ ಕೇಳ್ತಾಳೆ. ಆಗ ವಿದ್ಯೆ, ಈ ಕೆಟ್ಟೋರು ಹಂಗೆಯೇ ಸಾವಿತ್ರಿ ಅಮ್ಮ, ಬೆನ್ನ ಹಿಂದೆನೇ ಕತ್ತಿ ಮಸಿಯೋದು. ಇವತ್ತು ಈಟೆಲ್ಲ ಆಗೋದಕ್ಕೆ ಆ ಹಿತಶತ್ರುಗಳೇ ಕಾರಣ ಅಂತಾಳೆ. ಆಗ ಮೋಹನ, ವಿದ್ಯಾ, ನೀನು ಯಾವ ಹಿತಶತ್ರುಗಳ ಬಗ್ಗೆ ಮಾತಾಡ್ತಾ ಇದೀಯಾ ಅಂತಾಳೆ. ಆಗ ವಿದ್ಯಾ, ಕೆಲವ್ರು ಅವರೇ ಅತ್ತೆ, ಆದಷ್ಟು ಬೇಗ ಅವ್ರ ಬಂಡವಾಳ ಎಲ್ಲ ಆಚೆಗೆ ಬರ್ತದೆ ಅಂತಾಳೆ. ಆಗ ಸಾವಿತ್ರಿ, ಇಲ್ಲೇ ಮಾಡೋದೆಲ್ಲ ಮಾಡಿ ಇನ್ಯಾರ್ದು ಕಡೆ ಬೆಟ್ ಮಾಡಿ ತೋರಿಸ್ಬೇಡ ಅಂತಾಳೆ. ಆಗ ವಿದ್ಯಾ, ಅಮ್ಮ, ಸತ್ಯ ಅನ್ನೋದು ತಾಳ್ಮೆ ಒಳದಲ್ಲಿ ತಾಪವಾಗಿರ್ತದೆ. ಒಂದು ಕಿತ ಆಚೆ ಬಂದರೆ ತಲೆನೂ ತಿರುಗಿಸ್ತದೆ, ತಲೆನೂ ತೆಗಿತದೆ ಅಂತಿರ್ತಾಳೆ. ಆಗ ಅದೇ ಸಮಯಕ್ಕೆ ಭದ್ರೇಗೌಡ ಅಲ್ಲಿಗೆ ಬರ್ತಾನೆ. ಅಪ್ಪಯ್ಯ, ರೌಡಿಗಳನ್ನ ಕಳಿಸ್ತವ್ರು ಯಾರು ಅಂತ ಗೊತ್ತಾಯ್ತು ಅಂತಾನೆ. ಆಗ ಗೋವಿಂದ, ಹೇಳು ಭದ್ರ, ಯಾರ ಕೆಲಸ ಮಾಡಿದವರು ಅಂತಾನೆ. ಆಗ ಶಿವರಾಮೇಗೌಡ, ನಾನು ಆ ಕೆಲಸ ಮಾಡಿಲ್ಲ ಅಂದಮೇಲೆ ಯಾರು ಮಾಡಿದ್ದಾರೆ ಅಂತ ತಿಳ್ಕೊಂಡು ನಾವೇನು ಮಾಡಬೇಕು ಗೋವಿಂದ ಅಂತಾನೆ. ಆಗ ಭದ್ರ, ತಿಳ್ಕೊಬೇಕು ಅಪ್ಪಯ್ಯ, ಆ ತಪ್ಪನ ಮಾಡಿರೋದು ಬೇರೆ ಯಾರು ಅಲ್ಲ, ಈ ಮನೆಗೆ ಸಂಬಂಧಪಟ್ಟಿರೋರೇ ಅಂತಾನೆ. ಈ ಕೆಲಸ ಮಾಡಿ ಅಪ್ಪಯ್ಯಂಗೆ ಕೆಟ್ಟ ಹೆಸರು ಬರೋದಂಗೆ ಮಾಡಿ ಏನು ಕಾಣದೇ ಇರೋ ಮಳ್ಳಿಯಾಗಿ ನಿಂತಿದ್ದಾಳಲ್ಲ ಇವಳೇ ವಿನಂತಿ ಅಂತ ಹೇಳ್ತಾನೆ. ವಿನಂತಿ, ಮಾವ ನನ್ನ ಮೇಲೆ ಯಾಕಿಂತ ಆರೋಪ ಹೊರಿಸ್ತಾ ಇದೀಯಾ ಅಂತಾಳೆ. ಆಗ ಸಾವಿತ್ರಿ, ಇವ್ನ ಹೆಂಡ್ರನ್ನ ಇವ್ರ ಮನೆಯವ್ರನ್ನ ಕಾಪಾಡೋಕ್ಕೆ ನನ್ನ ಮಗಳನ್ನ ಮೇಲೆ ಯಾಕೋ ಸುಮ್ಮನೆ ಆಪಾದನೆ ಮಾಡ್ತಾ ಇದೀಯಾ ಅಂತಾಳೆ. ಆಗ ಭದ್ರ, ಯಾಕತ್ತೆ ಈ ಪಾಟಿ ಒದ್ದಾಡ್ತಾ ಇದ್ದಿ? ಸಾಕ್ಷಿ ಇಲ್ಲದೆ ಈ ಭದ್ರ ಯಾರ ಮೇಲೆ ಸುಮ್ಕೆ ಅಪರಾಧ ಮಾಡೋಕ್ಕಿಲ್ಲ ಅಂತ ಹೇಳ್ತಾನೆ. ಕ್ವಾಟ್ಲೆ, ಕರ್ಕೊಂಬಾರ್ಲ ಅವನ್ನ ಅಂತ ಕೂಗ್ತಾನೆ. ಆಗ ಕ್ವಾಟ್ಲೆ ರೌಡಿನ ಕರ್ಕೊಂಬರ್ತಾನೆ. ಆಗ ರೌಡಿ, ನಾವೆಲ್ಲ ಈ ವಿನಂತಿ ಅವರೆಲ್ಲ ಅವ್ರ ಚಿಕ್ಕಪ್ಪನ ಜೊತೆ ಕೆಲಸ ಮಾಡೋರು, ನಿನ್ನೆ ಫೋನ್ ಮಾಡಿ ಆ ಹೋಟೆಲ್ನ ಹೊಡೆದಾಕಿ ಅಂತ ಹೇಳಿದ್ರು, ಅದಕ್ಕೆ ಆ ಕೆಲಸ ಮಾಡಿದ್ವಿ ಅಂತಾನೆ. ಆಗ ಕ್ವಾಟ್ಲೆ, ಇನ್ನೊಂದು ಕಿತ ನಂಗೆ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಹೊಡೆದಾಕ್ಬಿಡ್ತೀನಿ ಅಂತ ಅವನ್ನ ಹೊಡೆದು ಕಳಿಸ್ಬಿಡ್ತಾನೆ. ಆಗ ಶಿವರಾಮೇಗೌಡ, ಇಂಥ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗಕ್ಕಿಲ್ವ ಸಾವಿತ್ರಿ ಅಂತಾನೆ. ಆಗ ಸಾವಿತ್ರಿ, ಅಣ್ಣ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಣ್ಣ ಅಂತ ಕೈ ಮುಗಿತಾಳೆ. ಹಿಂಗಾಯ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ಆ ಚೆಲ್ವ ನಮ್ಮ ದುಡ್ಡಲ್ಲಿ ಹೋಟ್ಲ್ ಮಾಡ್ಕೊಂಡು ಮೆರಿತಾ ಇದ್ದಾನೆ ಅಂತ ಅದನ್ನ ಸಹಿಸೋಕ್ಕಾಗಲಿಲ್ಲ. ನಿಂಗೆ ಈಟೆಲ್ಲ ಅವಮಾನ ಮಾಡಿದವರು ನಮ್ಮ ದುಡ್ಡಲ್ಲಿ ಬದುಕ್ತವ್ರೆ ಅಂತ ಅದನ್ನೆಲ್ಲ ನೋಡೋಕ್ಕಾಗದೆ ಹಿಂಗೆ ಮಾಡಿಬಿಟ್ಟೆ ಅಣ್ಣ ಅಂತಾಳೆ. ಆಗ ಶಿವರಾಮೇಗೌಡ, ಛೇ, ನೀವು ಇಂಥ ಕೀಳ್ಮಟ್ಟಕ್ಕೆ ಇಳಿತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತಾನೆ. ಆಗ ಸಾವಿತ್ರಿ, ಇಲ್ಲ ಅಣ್ಣ, ಈಟೆಲ್ಲ ಮಾಡೋದಕ್ಕೆ ಈಶ್ವರಿ ಅತ್ತೆನೇ ಕಾರಣ ಅಂತ ಅವಳ ಕಡೆ ಬೆರಳು ಮಾಡಿ ತೋರಿಸ್ತಾಳೆ. ಆಗ ಈಶ್ವರಿ, ಏನು ಸಾವಿತ್ರಿ, ನೀನು ನಿನ್ನ ಮಗಳು ಸೇರ್ಕೊಂಡು ಮಾಡಿ ಈಗ ಇದನ್ನು ನನ್ನ ಮ್ಯಾಕೆ ಹಾಕ್ತಾ ಇದೀಯಾ ಅಂತಾಳೆ. ಭಾವ, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತಾಳೆ. ಆಗ ಸಾವಿತ್ರಿ, ಅಯ್ಯೋ ಅಯ್ಯೋ ಅಯ್ಯೋ, ಅದಕ್ಕೆ ಈ ಕೆಲಸ ಮಾಡೋಕ್ಕೆ ನನ್ನ ಕುಮ್ಮಕ್ಕೆ ಕೊಟ್ಟು ಮತ್ತೆ ಹೊರಗೆ ಬಂತು ಅಂತ ಹಿಂಗೆ ಕಳ್ಚ್ಕೋತಾ ಇದೆಯಲ್ಲ ಅದಕ್ಕೆ ಅಂತಾಳೆ. ಸಾವಿತ್ರಿ, ದಯವಿಟ್ಟು ನಮಗೆ ಕ್ಷಮಿಸ್ಬಿಡು, ನಾವು ನಿಮ್ಮ ಮೇಲಿಂದ ಪ್ರೀತಿ ಅಕ್ರೆಯಿಂದ ಈ ಕೆಲಸ ಮಾಡಿದ್ವಿ ಹೊರತು ನನಗೆ ಕೆಟ್ಟ ಹೆಸರು ತರಬೇಕು ಅಂತಲ್ಲ ಅಂತಾಳೆ. ಆಗ ಸಾವಿತ್ರಿ, ಈಶ್ವರಿ, ನೀನು ಮಾಡಿದ್ದು ಅಂತ ಕಿತ್ತಾಡ್ತಾ ಇರ್ತಾರೆ. ಆಗ ಶಿವರಾಮೇಗೌಡ, ನಿಲ್ಲಿಸಿ ಅಂತಾನೆ. ಆಗ ಗೋವಿಂದ, ಏನೇ ಈಶ್ವರಿ, ಇಂಥ ಕೆಲಸ ಮಾಡಿ ಏನು ಗೊತ್ತಿಲ್ಲದಿರೋ ಮಳ್ಳಿಯಾಗಿ ನಿಂತಿದೆಯಲ್ಲ ಅಂತ ಹೊಡೆಯೋಕೆ ಹೋಗ್ತಾನೆ. ಆಗ ಶಿವರಾಮೇಗೌಡ ತಡೆದು, ಹೆಣ್ಮಕ್ಳ ಮೇಲೆ ಕೈ ಮಾಡೋದು ಬೇಡ, ಹೇಳ್ತಾ ಇವನಿ ತಾನೇ, ಸುಮ್ಕಿರು ಅಂತಾನೆ. ಆಗ ಶಿವರಾಮೇಗೌಡ, ದೊಡ್ಡತನ ಅನ್ನೋದು ಹಣ ಆಸ್ತಿಯಿಂದ ಬರೋದಿಲ್ಲ, ಗುಣ ನಡತೆಯಿಂದ ಬರ್ತದೆ. ನೀವು ಈ ಥರ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಮ್ಮ ಮಟ್ಟಿಯವರಾಗಿ ಅಂತ ಹೇಳ್ತಾ ಇರ್ತಾನೆ. ಅದೇ ಸಮಯಕ್ಕೆ ಮಂತ್ರಿಗಳು ಬರ್ತಾರೆ. ಅಣ್ಣ, ಮಂತ್ರಿಗಳು ಬಂದರು ಅಂತ ಹೇಳ್ತಾರೆ. ಒಳಗೆ ಬಂದು ಅವ್ರನ್ನ ಮರ್ಯಾದೆಯಿಂದ ಕೂರಿಸ್ತಾ ಇರ್ತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ.